ನಾನು ಹೇಳ್ತಿರೋದು ಅದನ್ನೇ. ಇಲ್ಲಿ ಪ್ರಶ್ನೆ ಎಲ್ಲಿ ಒಪ್ಕೊಂಡವ್ರೆ? ಯಾವ ರೈತರ ಹತ್ರ ಮಾತಾಡವ್ರೆ? ದಿನ ಈಗ ಒಂದು ಕೆಲಸ ಮಾಡಿ, ನಮ್ಮ ಚಾನಲ್ನವರೆಲ್ಲ ಬಂದುಬಿಡಿ, ಬೇಕಾದ್ರೆ ನಾನು ಒಂದು ದಿವಸ ಫ್ರೀ ಮಾಡ್ಕೊತೀನಿ. ಬೆಳಗ್ಗೆಯಿಂದ ರಾತ್ರಿ 8 ಗಂಟೆವರೆಗೆ ನಿಮ್ಮ ಜೊತೆಲೇ ಬರ್ತೀನಿ, ಹೋಗೋಣಂತೆ. ಇಲ್ಲ ಅವರೋ ಬರಲಿ, ಜನಗಳನ್ನ ನೀವು ಕ್ಯಾಮ್ರಾ ಹಿಡೀರಿ ಪ್ರತಿ ಊರಲ್ಲಿ. ಪರ್ಸೆಂಟೇಜ್ ನಿಮಗೆ ಗೊತ್ತಾಯ್ತದಲ್ಲ, ಜನ ಒಪ್ಪಿಗೆ ಕೊಟ್ಟವರು ಇಲ್ವೋ ಅಂತ ಹೇಳಿ. ಇದು ಇರ್ತಕ್ಕಂಥದ್ದು ಕೊಡ್ತಾರೆ. ಅದು ಬಿಟ್ಟಾಕಿ ಅವ್ರಿಗೆ ಏನು ಮಾಡ್ತಾರೆ ನೋಡೋಣಂತೆ. ಈಗ ಪಾಪ ಭಾಳ ಸ್ಪೀಡಲ್ಲಿ ಅವ್ರಿಗೇನೋ ನೆನ್ನೆ ಅದೇಂಥದ್ದು 900 ಕೋಟಿದು ಅದೆಲ್ಲೋ ಅಲ್ಲೆಲ್ಲೋ ಇವರು ವಿಶ್ವದಲ್ಲೇ ದೊಡ್ಡ ಮಟ್ಟದೇನೋ ಮಾಡ್ತಾರಂತಲ್ಲ. ಅವ್ರು ಏನು ಹೇಳೋರು ನೆನ್ನೆ? ಅದೆಂಥದ್ದು ಸಾಕ್ಷಿ ಗುಡ್ಡೆ ಬಿಟ್ಬಿಟ್ಟು ಹೋಯ್ತೀವಿ ಅಂದವ್ರೆ. ಸಾಕ್ಷಿ ಗುಡ್ಡೆನ ರೆಡಿ ಮಾಡಿ ಬಿಟ್ಟು ಹೋಯ್ತೀವಿ ಅಂದವ್ರೆ. ಅಂದರೆ ಹೋಗಕ್ಕೆ ತಯಾರಾಗವ್ರೆ, ಗಂಟು ಮುಟ್ಟೆ ಕಟ್ಕೊಂಡು ಹೋಗಕ್ಕೆ ತಯಾರಾಗಿದ್ದೀನಿ ಅಂತ ಅಲ್ವಾ ನೆನ್ನೆ ಹೇಳಿರೋದು. ಅಲ್ಲಿಗೆ ಮುಗೀತದೆ ಅಂತ ಅವ್ರ ಬಾಯಲ್ಲೇ ಬಂದಿದೆ, ಅದು ದೇವರೇ ನೋಡ್ತಿರೋದು. ಅದರಿಂದ ಇವ್ರ ಬಗ್ಗೆ ಅಷ್ಟು ಸೀರಿಯಸ್ ಆಗಿ ತಗೊಳ್ಳೋದ್ರಲ್ಲಿ ಏನು ಅರ್ಥ ಇಲ್ಲ. ನಾನಂತೂ ರೆಡಿ ಇದ್ದೀನಿ. ಅವರು ಫ್ರೀ ಮಾಡ್ಕೊಂಡು ಪಾಪ ಹೇಳಿದ್ರೆ ಬೇಕಾದ್ರೆ ಹೋಗೋಣಂತಲ್ಲಿ ಜನಗಳ ಹತ್ರ ಚರ್ಚೆ ಮಾಡೋಣ. ಈಗ ಅವ್ರ ಸಮಯ ಡೇಟು ನಿಗದಿ ಮಾಡಿದರೆ ನೀವು ರೆಡಿ ಇದ್ದೀರಿ ಸರ್? ಯಾವುದೇ ನಂದು ಏನಿಲ್ಲಪ್ಪ, ನಾನು ಯಾವಾಗ ಬೇಕಾದ್ರೂ ಬರ್ತೀನಿ, ಫ್ರೀ ಇದ್ದೀನಿ. ನನಗೇನಂತ ದೊಡ್ಡ ಮಟ್ಟದ ಕೆಲಸ ಏನಿಲ್ಲ. ನಮ್ಮ ಇಲಾಖೆ ಸಣ್ಣದು, ಅಲ್ಲೇನು ನಾನೇನು ದೊಡ್ಡ ಕ್ರಾಂತಿ ಮಾಡಬೇಕಾಗಿಲ್ಲ. ಕ್ರಾಂತಿ ಮಾಡೋರು ಅವರು ಬ್ಯುಸಿ ಇರ್ತಾರೆ. ಬಂದ್ರಪ್ಪ ಒಟ್ಟಿಗೆ ಹೋಗೋಣ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.